ಒದ್ದೆ ಆದರೆ ಅದಾಗುತ್ತಾ ಗೈಸ್ ನೋಡಿ ಗೈಸ್ ನನ್ನ ಹೆಂಡತಿ ಎಷ್ಟು ಸ್ಟ್ರಾಂಗು ಅಂತ. ಏನು ಮೇಡಮ್ ನಿಮಗೆ ಪನ್ನೀರ್ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ವಾ? ಅವತ್ತು ಪನ್ನೀರೇ ಮಾಡಿದ್ರಿ, ಇವತ್ತು ಪನ್ನೀರೇ ಮಾಡಿದ್ರಿ. ಸ್ವಲ್ಪ ಏರುಪೇರು ಆಗ್ತಾ ಇದೆ. ಸಾಕಲ್ಲ? ಒಂದು ಪ್ಲೇಟ್ ತಗೋ ಬೇಗ 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 ಮಾಡಬೇಕು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನ್ನ ಹೆಂಡತಿ ಇಬ್ರು ಇವತ್ತು ಸೇರಿಕೊಂಡು ಮಮ್ಮಿಗೆ ರೆಸ್ಟ್ ಕೊಡುತ್ತಾ ಇವತ್ತು ಒಂದು ಸ್ವಲ್ಪ ಏನಾದ್ರು ಮಾಡೋಣ ತಿನ್ನೋದಕ್ಕೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಒಂದು ಐಡಿಯಾ ತಲೆಗೆ ಬಂತು, ಪನ್ನೀರಲ್ಲಿ ಏನಾದ್ರು ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಹಾಗಾಗಿ ನಾವು ಪನ್ನೀರ್ನ ತೆಗೆದವ್ರಗಡೆ ಇಟ್ಟಿದ್ವಿ. ಆ್ಯಂಡ್ ಇದು ಕಾಣಿಸಿರುತ್ತೆ. ಸೊ ಇಲ್ಲಿ ಮಟನ್ ಇದೆ, ಇದ್ರದ್ದು ಏನು ಮಾಡ್ತಾಯಿಲ್ಲ, ಯೋಚನೆ ಮಾಡಬೇಡಿ. ಮಟನ್ ಏನೂ ಇಲ್ಲ, ಇವತ್ತು ಓನ್ಲಿ ವೆಜ್ ಗೈಸ್. ಪನ್ನೀರಲ್ಲಿ ಮಾಡ್ತಾಯಿದ್ದೀವಿ. ಏನು ಮಾಡ್ತೀವಿ ಏನು ಕತೆ ಅಂತ ಹೋಗ್ತಾ ನೀವೇ ನೋಡಿರಂತೆ. ಸೊ ಲೆಟ್ಸ್ ಗೋ. ವೆಲ್ಕಮ್ ಟು ಇವತ್ತಿನ ವ್ಲಾಗ್. ತಾವು ಹೇಳ್ಬಿಡಿ ಒಂದ್ಸರಿ ವೆಲ್ಕಮ್ ಹೇಳ್ಬಿಡಿ. ವೆಲ್ಕಮ್. ಇಲ್ಲಿವರೆಗೂ ಯಾವತ್ತೂ ಹೇಳಿಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗುತ್ತೆ, ಇರ್ಸು ಹೋಗ್ತಾ ಅಭ್ಯಾಸ ಆಗುತ್ತೆ. ಏನು ಮಾಡ್ಕೊತಿದ್ದೀರಾ ಮೇಡಮ್? ಫಸ್ಟು ಏನು ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಸ್ಕ್ಯೂವರ್ಸ್ ಹಾಕ್ಬಿಟ್ಟು ಪನ್ನೀರ್ನ ಬ್ಲಾಕ್ಸಾಗಿ ಕಟ್ ಮಾಡಿಬಿಟ್ಟು ಬಾರ್ಬಿಕ್ಯೂ ಮಾಡ್ತಾರಲ್ಲ, ಸೊ ಆ ಟೈಪಲ್ಲಿ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದನ್ನ ಆಲ್ರೆಡಿ ನಾನು ಮತ್ತು ಅಕ್ಕ ಟ್ರೈ ಮಾಡಿದ್ವಿ ಯಾವುದೋ ಒಂದು ವಿಡಿಯೋಗೋಸ್ಕರ. ಸೊ ಅದು ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಅಕ್ಕನಿಗೆ ಕಾಲ್ ಹಾಕಿ ಅಕ್ಕ ಹೆಂಗೆ ಮಾಡೋದು ಏನಂತೆಲ್ಲ ಕೇಳಿ ತಿಳ್ಕೊಂಡು ಅಕ್ಕ ಎಲ್ಲ ಹೇಳಿದ್ದಾರೆ. ಇವಾಗ ಅದನ್ನೇ ನಾವು ಫಾಲೋ ಮಾಡ್ತಿದ್ವಿ. ಸೊ ಲೆಟ್ಸ್ ಗೋ. ಸೊ ಈರುಳ್ಳಿ ಕಟ್ ಮಾಡಿಕೊಂಡು ಅದಾದಮೇಲೆ ಹಂಗೆ ಓಪನ್ ಮಾಡಬೇಕಾ? ಸ್ವಲ್ಪ ಚಿಕ್ಕದಾಗ್ಲಿಲ್ವಾ? ಅರ್ಧ ಮಾಡ್ದಾ? ದೊಡ್ಡ ದೊಡ್ಡ ಪೀಸ್ ಇದನ್ನೇ. ಓ ಹಿಂಗೆ ಮಾಡಿದ್ಯಾ? ಓಕೆ ಓಕೆ, ಅದು ಸ್ಟಿಕ್ಕಿ ಕರೆಕ್ಟಾಗಿ ಕವರ್ ಆಗುತ್ತೆ. ಓಕೆ ಮೇಡಮ್, ನೀವೇನೋ ಹೆಣ್ಮಕ್ಳು ಹೇಳ್ತೀರಾ ಹ್ಞೂ ಅಂತ ಅನ್ಬೇಕು ಮಾಡಿ. ಸೊ ಇದನ್ನೆಲ್ಲ ಮಾಡಿಕೊಂಡು ಅದನ್ನು ಕುಯ್ಕೊಂಡು ಅದನ್ನು ಸಿಗ್ತೀನಿ ಗೈಸ್. ಓಕೆನಾ ಗೈಸ್? ಅಲ್ಲಿ ಈರುಳ್ಳಿ ಕುಯ್ಕೊಂಡಿದ್ದೀವಿ, ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಕುಯ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಮೊಸರನ್ನ ಒಂದು ಸ್ವಲ್ಪ ಹಾರ್ಡ್ ಮಾಡ್ಕೊಬೇಕಂತೆ, ಅಂದರೆ ಸ್ವಲ್ಪ ತೆಳ್ಳಗೆಲ್ಲ ಇರಬಾರ್ದಂತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ನೀರು ಕಂಡ್ಸನ ತೆಕ್ಕೊಬೇಕು. ಅದಕ್ಕೊಂದು ಟೆಕ್ನಿಕ್ ಇದೆ, ಅದನ್ನು ಮಾಡ್ತೀವಿ ಗೈಸ್. ನೋಡಿ ಗೈಸ್, ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕರ್ಚೀಫಲ್ಲಿ ಮೊಸರು ಹಾಕಿ ಅದು ನೀರಂಶ ಎಲ್ಲ ಕರ್ಚೀಫ್ ಇಟ್ಕೊಂಡ್ರೆ ಗಟ್ಟಿ ಆಗುತ್ತೆ. ಕರ್ಚೀಫ್ ಇಟ್ಕೊಳುತ್ತಾ ನೀರಂಶನ? ಇಲ್ಲ ಕರ್ಚೀಫಿಂದ ಕೆಳಗಡೆ ಬರುತ್ತಾ? ಅದು ಒದ್ದೆ ಆದರೆ ಇದಾಗತ್ತಲ್ಲ, ಅದು ಆಲ್ರೆಡಿ ಒದ್ದೆ ಆಗಿದೆ. ಒದ್ದೆ ಆದರೆ ಅದಾಗುತ್ತಾ? ಒದ್ದೆ ಆದರೆ ಮೊಸರು ಗಟ್ಟಿ ಆಗುತ್ತೆ, ನೀರಿನ ಅಂಶ ಅಂದರೆ ಆ ನೀರಂಶ ಏನಿದೆ ಆ ಕರ್ಚೀಫ್ನ ಮೂಲಕ ಡ್ರಿಪ್ ಆಗುತ್ತೆ ಕೆಳಗಡೆ. ಸೊ ಹಾರ್ಡಾಗಿ ಏನು ಮೊಸರು ಇರುತ್ತೆ ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಸದ್ಯಕ್ಕೆ ಹಿಂಗೆ ಹಾಕಿದ್ದೀವಿ, ಹೋಗ್ತಾ ಕೆಳಗಡೆ ಡ್ರಿಪ್ ಆಗಬೇಕು. ಆಗಕ್ಕೆ ಸ್ಟಾರ್ಟ್ ಆಗಿದೆ ಒಂಚೂರು. ಬರ್ತಾಯಿದೆ ನೋಡಿ ಗೈಸ್. ಸೊ ಈ ಥರ ಬರಬೇಕು ನೀರಿನ ಅಂಶ ಎಲ್ಲ. ಯೋಗಟ್ ಇದ್ರೆ ಯೋಗಟ್ ಹಾಕ್ಬೋದು, ಯೋಗಟ್ ಹಾಕೊಬೋದು. ಹಿಂಗೆ ಎಲ್ಲ ಕಡೆ ಹಂಗೆ ನೀರು ಬರ್ತಿದೆ. ಓಕೆ ಅಂಡರ್ಸ್ಟುಡ್, ಇಟ್ಸ್ ಓಕೆ, ಹ್ಯಾಪನ್ಸ್. ಹ್ಯಾಪನ್ಸ್. ಕರೆಕ್ಟಾಗಿ ಕ್ಲೋಸ್ ಮಾಡ್ಕೊಳ್ತಾರೆ, ಅದು ಮಾತ್ರ ಬೇರೆ ಕಡೆಯಿಂದ ಹೊರಗಡೆ ಬರುತ್ತೆ ನೋಡಿ ಗೈಸ್. ಇಲ್ಲಿ ಬೇಲಿಂದ ಬರ್ತಾ ಇದೆ. ಇಷ್ಟು ದಿನ ನಾನು ಕುಕ್ ಮಾಡಿ ತೋರಿಸ್ತಾ ಇದ್ದೆ. ಇನ್ನೂ ಚೂರು ಬೇಕಲ್ವ ಮೊಸರು? ಹಾಕ್ತೀನಿ ಫಸ್ಟ್ ತಗೊಳ್ಳೋಣ. ಹೌದಾ? ಓಕೆ, ಗೊತ್ತಿರಲಿಲ್ಲ, ಕೇಳಿದೆ ಅದು ಬೇಕಾಗ್ಬೋದೇನೋ ಮೊಸರು ಅಂತ ಅಂದ್ಬಿಟ್ಟು. ನೋಡಿ ಅದಕ್ಕೆ ಹೇಳೋದು, ಡ್ರೈವ್ ಮಾಡೋಕ್ಕೆ ಬರೋ ಇಬ್ಬರು ಡ್ರೈವರು ಒಂದೇ ಕಾರಲ್ಲಿ ಕೂತ್ಕೊಂಡು ಹೋಗಬಾರ್ದು. ಓಕೆನಾ? ಡ್ರೈವ್ ಮಾಡ್ತಿರೋರಿಗೆ ಪಕ್ಕದಲ್ಲಿ ಕೂತಿರೋರು ಡ್ರೈವ್ ಮಾಡೋಕ್ಕೆ ಬರೋರು ಏನಾದ್ರು ಹೇಳ್ತಿರ್ತಾರೆ. ಹಂಗೆ ಇಲ್ಲಿ ಅಡುಗೆ ಮಾಡೋಕ್ಕೆ ಬರೋ ಇಬ್ಬರು ಕಿಚನಲ್ಲಿ ಇರಬಾರ್ದು. ಇನ್ನೊಬ್ರು ಅಡುಗೆ ಮಾಡೋಕ್ಕೆ ಬರ್ದಿರೋರು ಮಾಡ್ತಿರೋ ಅಡುಗೆ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಏನಾದ್ರು ಒಂದು ಇನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದ ಅಂತ ಅಡುಗೆ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಸಿಟ್ಟು ಬರುತ್ತೆ. ಇವಾಗ ನೀವೇನಾರು ಅನ್ನಿಸ್ತಾ? ನನಗೇನು ಅನಿಸಿಲ್ಲ, ಸಿಟ್ಟನ್ನು ಬಂದಿಲ್ಲ, ಬೈಕೊಂಡಿಲ್ವ? ಮೊಸರನ್ನ ಕ್ಲೀನಾಗಿ ತೆಕ್ಕೊಂಡಿದ್ದೀವಿ ಸೈಡ್ಗೆ. ಆ್ಯಂಡ್ ಈಗ ಬೇಕಾಗಿರೋ ಸಾಮಗ್ರಿಗಳನ್ನ ಇಂಗ್ರೀಡಿಯೆಂಟ್ಸ್ನ ಇದ್ರೊಳಗೆ ಹಾಕುವ ಸಮಯ. ಚಿಲ್ಲಿ ಪೌಡ್ರ್ ಹಾಕ್ಬೇಕಾ ಮೇಡಮ್? ಎಷ್ಟು ಬೇಕಂತ ನೀನೇ ಹೇಳ್ಬೇಕು ಮೇಡಮ್. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀವಿ ಗೈಸ್. ಸ್ಪೈಸಿ ಆಗಿರಲಿ. ಧನಿಯಾ ಪೌಡ್ರ್ ಇಲ್ಲಿದೆ. ಓಕೆ, ಏನೇನು ಹಾಕ್ತಿದ್ದೀವಿ ಅಂತ ನೋಡ್ಕೊಂಬಿಡಿ ಗೈಸ್ ನೀವು. ಇಷ್ಟು ಹಾಕ್ಲಾ? ಓಕೆ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀವಿ. ಸಾಕೇನವಾ? ಅಷ್ಟೊಂದು ಬೇಡ. ಅಷ್ಟು ಬೇಡವಾ? ಇಷ್ಟ? ಓಕೆ ಮೇಡಮ್. ಹಂಗೆ ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕ್ಲಾ? ಎಷ್ಟು ಹಾಕಿ ಮೇಡಮ್ ಉಪ್ಪು? ಒಂದು ಸ್ವಲ್ಪ ಹಾಕಿರಿ, ಆಮೇಲೆ ಇಷ್ಟ ನೋಡ್ಬಿಟ್ಟು ಹಾಕೋಣ. ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು. ತಡಿ ಇದಕ್ಕೆ ಇದು ಹಾಕ್ಬೇಕು. ಏನೇಳು? ಕಾದಿರೋ ಎಣ್ಣೆ ಹಾಕಬೇಕು. ಹಾಕೋಣ. ಫಸ್ಟ್ ಒಂದ್ಸಲಿ ಬೀಟ್ ಮಾಡ್ಕೊಂಡ್ರು ಅಕ್ಕ, ಅದಾದ್ಮೇಲೆ ಇನ್ನೊಂದ್ಸಲಿ ಕಾದಿರೋ ಎಣ್ಣೆ ಹಾಕೋಣ. ಗೈಸ್ ನೋಡಿ ಗೈಸ್, ನನ್ನ ಹೆಂಡತಿ ಎಷ್ಟು ಸ್ಟ್ರಾಂಗು ಅಂತ. ಬಿಸಿ ತಾಕದೇ ಇಲ್ಲ. ತಡಿ ಹಾಕು. ಸೊ ಕಾದಿರೋದು ಒಂದಿಷ್ಟು ಎಣ್ಣೆ ಹಾಕ್ಬೇಕಿತ್ತು ಇದಕ್ಕೆ.
ಚಟಪಟ ಚಟಪಟ ಅನ್ಬೇಕಾಗಿತ್ತು, ಕರೆಕ್ಟಾಗಿ ಕಾದಿಲ್ಲ. ಬಿಸಿ ಜಾಸ್ತಿ ತಗಲ್ತಾ ತೆಗೆದ್ಬಿಟ್ಟ. ಇಲ್ಲಿ ಮುಟ್ಟಿ ನೀವು ಬಟ್ ಇನ್ನೊಂಚೂರು ಜಾಸ್ತಿ ಕಾಯ್ಬೇಕಿತ್ತು ಅನ್ಕೋತೀನಿ. ಅದು ಬಬಲ್ಸ್ ಬರಬೇಕು. ಬಬಲ್ಸ್ ಬಂತು ಅದಕ್ಕೆ. ಚಿಕನ್ ಮಸಾಲ ಹಾಕಿಲ್ವಲ್ಲವಾ? ಲೆಟ್ಸ್ ಗೋ ಫಾರ್ ಚಿಕನ್ ಮಸಾಲ. ಸಾಕು ಸಾಕು ಜಾಸ್ತಿ ಆಯ್ತಾ? ಇಲ್ಲ, ಸಾಕು ಸಾಕು. ಪರ್ಫೆಕ್ಟಾ? ನೋಡೋಣ. ಪನ್ನೀರ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅದು ಹೋಗ್ತಾ ಇದೆ. ನಮ್ಮ ಮಿಕ್ಸ್ ಆಗಿರೋ ಮಸಾಲೆ ಒಳಗೆ ಬರೀ ಪನ್ನೀರ್ ಅಷ್ಟೇ ಅಲ್ಲ, ಆಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಗೊತ್ತಾ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಅದು ಕೂಡ ಹೋಗ್ತಾ ಇದೆ. ಮೇಡಮ್ ಅವ್ರು ತುಂಬ ಫಾಸ್ಟ್ ಆಗಿದ್ದಾರೆ. ನಾನು ಕ್ಯಾಮ್ರಾ ತಿರುಗಿಸೋ ಪುಟಕ್ಕಂತ ಆಗ್ತಾ ಇದ್ದಾರೆ, ನಾನು ಫಸ್ಟ್ ನೀನು ಫಸ್ಟ್ ಅಂತ. ಬಟ್ ಆದ್ರೂ ನಾವು ಅದನ್ನು ಕ್ಯಾಪ್ಚರ್ ಮಾಡೋದಲ್ಲಿ ಸಕ್ಸಸ್ ಆಗಿದ್ದೀವಿ. ಇವಾಗ ಇದನ್ನು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಆದರೂ ಏನು ಹೇಳಿ, ಇದನ್ನು ಲಾಸ್ಟ್ ಟೈಮ್ ಮಾಡ್ಕೊಂಡು ತಿಂದಾಗ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಬಟ್ ಅವತ್ತು ಬರೀ ವಿಡಿಯೋಗೋಸ್ಕರ ಸ್ವಲ್ಪ ಮಾಡಿದ್ವಿ. ಇನ್ನೊಂದು ಸರಿ ಯಾವ್ದಾದ್ರು ಮಾಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ 6 ತಿಂಗಳು ವರ್ಷ ಹತ್ರನೇ ಆಗಿರ್ಬೋದು ಅದು ಲಾಸ್ಟ್ ಮಾಡಿ. ಫೈನಲಿ ಇವತ್ತು ಮಾಡೋಂತಹ ಒಂದು ಸಂದರ್ಭ ನಮಗೆ ದೊರಕಿದೆ. ಅದು ಏನು, ನಿಮ್ಮ ಮದುವೆಯಾಗಿ ನಮ್ಮ ಮನೆಗೆ ಬಂದ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಒಂದು ಅರ್ಧ ಗಂಟೆ ಹತ್ರ ಇಟ್ವಿ. ಸೊ ಇವಾಗ ಇದನ್ನು ಸ್ಕ್ಯೂವರ್ಸ್ಗೆ ಹಾಕೋದಕ್ಕೆ ಶುರು ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮಸಾಲೆ ಎಲ್ಲ ಒಂದು ಲೆವೆಲಿಗೆ ಕ್ಲೀನಾಗಿ ಅಂಟಿದೆ. ಏನು ಮೇಡಮ್, ಯಾವ ಇದರಲ್ಲಿ ಚುಚ್ತಾ ಇದ್ದೀರಾ? ಫಸ್ಟ್ ಪನ್ನೀರು, ಈರುಳ್ಳಿ, ಕ್ಯಾಪ್ಸಿಕಮ್. ಹಾಂ, ಸೊ ಈ ಸೀಕ್ವೆನ್ಸಲ್ಲಿ ಮಾಡ್ಕೋತಾ ಇದ್ದೀವಿ. ಏನು ಮೇಡಮ್, ನಿಮಗೆ ಪನ್ನೀರ್ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ವಾ? ಅವತ್ತು ಪನ್ನೀರೇ ಮಾಡಿದ್ರಿ, ಇವತ್ತು ಪನ್ನೀರೇ ಮಾಡಿದ್ರಾ? ನಾನು ಹಾಂ, ಹಂಗಂತೇನಿಲ್ಲ. ಏನೇನು ಮಾಡೋಕ್ಕೆ ಬರುತ್ತೆ ಮೇಡಮ್ ನಿಮಗೆ? ಹೇಳಿ ನಮಗೂ ಓಸಿ. ಏನೇನು ಮಾಡಿದ್ದೀನಿ ಇದುವರೆಗೂ ಹೇಳಿ. ಏನು ಮಾಡಿಲ್ಲ. ಏನು ಮಾಡಿದ್ಯಾ? ಏನು ಮಾಡ್ತಾ ಬಿಡಿ. ಏನು ಮಾಡಿರ್ಬೋದು? ವಾಂಗಿಬಾತು ಗೈಸ್. ಆಮೇಲೆ ಪುಳಿ 2.5 ಕೊಟ್ಟು 2.5 ಪನ್ನೀರ್ ಪೀಸ್ ಸಿಗುತ್ತೆ. ಅದಾದಮೇಲೆ ಕ್ಯಾಪ್ಸಿಕಮು, ಈರುಳ್ಳಿ ಸಿಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸೀಕ್ವೆನ್ಸ್ಗಳು ಡಿಪೆಂಡಿಂಗ್ ಆನ್ ಏನೇನು ಉಳ್ಕೊಳ್ಳುತ್ತೆ ಅದ್ರ ಮೇಲೆ ಚೇಂಜ್ ಆಗೇ ಆಗುತ್ತೆ ಅಲ್ವಾ ಮೇಡಮ್? ಒಂದೊಂದು ದೊಡ್ಡ ಕ್ಯಾಪ್ಸಿಕಮ್ ಪೀಸ್ಗಳು, ಒಂದೊಂದು ಸಣ್ಣ ಸಣ್ಣ ಈರುಳ್ಳಿ ಪೀಸ್ಗಳು, ಒಂದೊಂದು ಮೀಡಿಯಮ್ ಪನ್ನೀರ್ ಪೀಸ್ಗಳು. ಮತ್ತೆ ಏನು ಮೇಡಮ್, ಏನು ಸಮಾಚಾರ? ಏನು ಸಮಾಚಾರ? ಏನು ಹೇಳೋದು? ಇಷ್ಟು ದಿನ ನೀವೇ ಮಾಡ್ಕೊಂಡು ತಿಂತಿದ್ರಿ. ಇವತ್ತು ನನಗೆ ರೆಸ್ಟ್ ಇದೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಏನಾದ್ರು ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತಂದರೆ ನಾನೇ ಮಾಡಬೇಕಿತ್ತು. ಇವತ್ತು ನಿಜವಾಗ್ಲೂ. ಸೊ ಸೆಕೆಂಡ್ ಒನ್ ಕೂಡ ರೆಡಿ ಆಗ್ತಾ ಇದೆ ಗೈಸ್. ಸೊ ಇದೇ ಸೀಕ್ವೆನ್ಸಲ್ಲೇ ಆಗ್ತಾ ಇರೋದು, ಏನು ಜಾಸ್ತಿ ಡಿಫ್ರೆನ್ಸ್ ಅಂತ ಏನಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಮೇಲೆ ತೋರಿಸ್ತೀನಿ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಅದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅದಾದಮೇಲೆ ತಿನ್ನೋ ಸ್ಟೆಪ್ ಬರೋದು, ಓಕೆನಾ? ಅಂತ ನೋಡಿದ್ದೀಯಲ್ಲ ವಿಡಿಯೋನ? ನಾನು ತೋರಿಸಿಲ್ವಾ ಗೈಸ್? ವಿಡಿಯೋ ನೋಡ್ಕೊಂಡು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹಂಗಂತ ಏನಿಲ್ಲ, ನಾವು ಮಾಡಿದ್ವಿ, ನಾನು ಅಕ್ಕ ಟ್ರೈ ಮಾಡಿ ನೋಡಿ. ಎಲ್ಲದನ್ನು ಹಾಕ್ಬಿಟ್ಟಿದ್ದೀವಿ. ಮಧ್ಯದ್ರೋ ಏನಿದೆ ಇದು ಕರೆಕ್ಟ್ ಸೀಕ್ವೆನ್ಸಲ್ಲಿ ಬಂದಿದೆ. ಈ ಲಾಸ್ಟ್ ಇಲ್ಲೊಂದು ಆ್ಯಂಡ್ ಇಲ್ಲೊಂದು ಏನಿದೆ ಮಿಕ್ಕಿದ ಪಕ್ಕಿದ್ದು ಏನೇನಿದೆ ಅಡ್ಜಸ್ಟ್ ಮಾಡಬೇಕಾಗಿರೋದು ಮಾಡ್ಬಿಟ್ಟಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಫುಲ್ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಫುಲ್ ಮಧ್ಯದಲ್ಲಿ ಮಶ್ರೂಮ್ ಹಾಕಿದ್ದೀವಿ, ಪನ್ನೀರ್ ಇಟ್ಬಿಟ್ಟು ಎಡಗಡೆ ಬಲಗಡೆ ಕ್ಯಾಪ್ಸಿಕಮ್ ಪನ್ನೀರ್ ಹಾಕಿದ್ವಿ, ಸಾರಿ ಈರುಳ್ಳಿ ಹಾಕಿದ್ದೀವಿ. ಏನೇನೋ ಹೇಳ್ತಾ ಇದ್ವಿ. ಸೊ ಮಶ್ರೂಮ್ ಅಂತಲೇ ಬರ್ತಾ ಇದೆ ಗುರು ಬಾಯಿಗೆ, ಅದೇನೋ ಗೊತ್ತಿಲ್ಲ. ಮೊನ್ನೆ ಎಲ್ಲ ಜಾಸ್ತಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು ಆಮೇಲೆ ಎಲ್ಲ ತಿಂದ್ಬಿಟ್ಟು ಸಾಕನ್ಕೋತೀನಲ್ಲ, ಮುರುಮುರೆ ಇರಲಿ. ನೆಕ್ಸ್ಟು ಆಯ್ತು ಮೇಡಮ್, ನೀವು ಹೇಳ್ದಂಗೆ ಆಗಲಿ ಬಿಡಿ ಮೇಡಮ್. ನಾವು ಹೇಳಿ ಹೇಳ್ತಿಲ್ವ, ಕೇಳಲ್ಲ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಹೂ ಅನ್ನೋದು ಅಷ್ಟೇ. ಏನೋ ಉಳಿದಿರೋದು ಮಸಾಲೆನ ತೆಗೆದುಬಿಟ್ಟು ಮತ್ತೆ ವಾಪಸ್ ಅದ್ರ ಮೇಲೆ ಹಾಕ್ತಾಯಿದ್ದಾರೆ. ಘಮ ಬರ್ತಾರೆ, ಚೆನ್ನಾಗಿದೆ. ಏನು ಸ್ಪೈಸಸ್ ಹಾಕಿದ್ದೀವಿ ಅವೆಲ್ಲ ನಂದೆ ಅಂದರೆ ಎಷ್ಟು ಹಾಕ್ಬೇಕು ಏನು ಕತೆ ಅಂತ ಹೇಳ್ಬಿಟ್ಟೆಲ್ಲ ನಾನೇ ಹಾಕಿರೋದು. ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಮನೆಯವ್ರನ್ನ ತಿಂದಾಗ ನನ್ನೇ ಕೇಳಬಹುದು ಅಲ್ಲ ಮೇಡಮ್? ನೋಡೋಣ ಆ ಥರ ಬರ್ತಾರೆ, ಅಷ್ಟೊಂದೇ ಇಲ್ಲ, ಚೆನ್ನಾಗಿ ಬರುತ್ತೆ ಅನ್ನೋ ಹೋಗ್ತಿದೆ. ನನ್ನ ಪ್ರೀವಿಯಸ್ ಏನಂತಾರೆ ರೆಪ್ಯುಟೇಷನ್ ಮೇಲೆ ತಿಂದಿಲ್ಲಲ್ಲ ಈಗ ಯಾವತ್ತೂ ನಾನು ಮಾಡಿರೋದು ಇಲ್ಲಿವರೆಗೂ ಏನು ಮಾಡಿಲ್ಲ ಗೈಸ್ ನಾನು. ಅದೇ ನಾನು ಅಡುಗೆ ಮಾಡಿ ಕೊಟ್ಟಿರೋದು ತಿನ್ನೋಕ್ಕೆ, ಟೇಸ್ಟ್ ಮಾಡೋಕ್ಕೆ. ಹಾಂ, ಏನು ಇನ್ನೊಂದ್ಸರಿ ಹೇಳಿ ಪರವಾಗಿಲ್ಲ. ಅದು ಕಟ್ ಮಾಡ್ಕೊತಿದ್ದ ಅದು. ಹಾಂ, ನೀನು ಬಂದಿದ್ಯಾ, ಬಟ್ ನಾನು ಹೆಂಗೆ ಮಾಡ್ತೀನಿ ಅಡುಗೆ ಏನಾದರೂ ಗೊತ್ತಿರಬೇಕಲ್ವಾ? ಸೊ ವ್ಲಾಗ್ ಎಲ್ಲ ನೋಡಿದವರೆಲ್ಲ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಿಡು ಲಕ್ಕಿ ಬಿಡು ಅಡುಗೆ ಮಾಡ್ತಾರೆ ಬರೀ ಅವೇ ಹಿಡಿರೋರು. ಸೊ ಯಾವತ್ತೂ ಇನ್ನೂ ಮಾಡಿಕೊಟ್ಟಿಲ್ಲ. ಮುಂದೆ ಆ ಥರ ಒಂದಿನ ಮಾಡ್ಕೊಡೋಣ ಅಂತ ಏನಾದರೂ ಒಂದು ಸ್ಪೆಷಲ್ ಆಗಿ. ಹಾಂ, ವೆಜ್ಜೆಲ್ಲ ಮಾಡೋಕ್ಕೆ ಬರೋದಾಗೆ ನಾನ್ ವೆಜ್ಜೇ ಮಾಡಬೇಕು. ಎನಿವೆ ಇವಾಗ ನಡೀತಾ ಇದೆ ಘಾಟು. ಹಾಂ, ಎಕ್ಸಾಸ್ಟ್ ಆನ್ ಮಾಡಬೇಕು. ನಮ್ಮ ಮನೇಲಿ ಏನೇನಿದೆ ಅಂತಲೇ ನೋಡ್ಕೊಂಡ್ಬಿಡ್ತೀವಿ ಅವಾಗ. ಚೆನ್ನಾಗಿಲ್ಲ, ಕರೆಂಟ್ ಇಲ್ಲ.
ಮ್ಯಾಟ್ರ್ ಏನು ಗೊತ್ತಾ ನೋಡ್ರಿ, ಇಲ್ಲಿ ಮಸಾಲೆ ಎಲ್ಲ ಬಿಟ್ಕೊಂಡು ಅಲ್ಲೇ ಕೆಳಗಡೆ ಹೋಗ್ತಾ ಇದೆ. ಸ್ವಲ್ಪ ಏರುಪೇರು ಆಗ್ತಾ ಇದೆ ನಮ್ಮ ಸ್ಕೀಮಲ್ಲಿ. ಹಂಗಂತೀಯ? ಏನು ಮಾಡಿದ್ದಲ್ವಾ, ಸರಿ ಹೋಗ್ಲೇಬೇಕು. ಸರಿ ಹೋಗಿಲ್ಲ ಅಂದರೂ ಅದೇ ಸರಿಯಾಗಿಲ್ಲ ಅಂದ್ರೂ ಇಲ್ಲ, ಅದು ಹಂಗೆ ಬರೋದು, ಅದು ಸರಿಯಾಗಿದೆ ಅಂತಲೇ ಹೇಳೋದು. ಗೈಸ್, ಒಂದು ಲೆವೆಲಿಗೆ ಕುಕ್ ಆಗಿದೆ ಪನ್ನೀರು ಮತ್ತು ವೆಜಿಟೇಬಲ್ ಅಲ್ವಾ, ಸೊ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದಾದಮೇಲೆ ಇನ್ನೊಂದು ಪ್ರಾಸೆಸ್ ಇದೆ, ಸೊ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ವಾಪಸ್ ಸೈಡಿಗೆ ಇಟ್ಕೊತಾ ಇದ್ದೀವಿ ನೆಕ್ಸ್ಟ್ ಪ್ರಾಸೆಸ್ಗೆ. ಸೊ ಡಿಫ್ರೆನ್ಸ್ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ಆಗಿರೋದು. ನೋಡಿ, ಅದು ರಾ ಇರೋದು, ಇದು ಕುಕ್ ಆಗಿರೋದು. ಗೈಸ್, ಮತ್ತೊಂದು ರೌಂಡು ಎಣ್ಣೆಯನ್ನು ಹಾಕುತ್ತಾ ನಾವು ಈ ರಾ ಪನ್ನೀರ್ ಟಿಕ್ಕಾ ಅಂತಲೇ ಅನ್ಕೋತೀನಿ. ಅಯ್ಯೋ ಅಂಟು ಸಿಕ್ಬಿಟ್ಟೆ ಗುರು. ಇಲ್ಲ ಕಡೆ ಒಂದು ಕಡೆ ವ್ಲಾಗ್ ಮಾಡಿಕೊಂಡು ಇನ್ನೊಂದು ಕಡೆ ಕ್ಯಾಮ್ರಾದಲ್ಲಿ ನೋಡ್ಬೇಕಾ, ಏನು ಮಾಡಬೇಕು ಗೊತ್ತಿಲ್ತಾರೆ. ವ್ಲಾಗ್ ಮಾಡಬೇಕು ಅಂದರೆ ಅವೆಲ್ಲ ಬೈ ಡಿಫಾಲ್ಟ್ ಬಂದುಬಿಡಬೇಕು, ಇಲ್ಲ ಅಂದ್ರೂ ಆಗಿದೆ. ಸೊ ಈಗ ಪಟ್ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಸೈಡಿಗೆ ಇಡುವುದು ನಮ್ಮ ಕೆಲಸ, ಸ್ಟೌವನ್ನು ಆರಿಸುವುದು ನಮ್ಮ ಕೆಲಸ. ಇದೇ ಸ್ಟವ್ನ ಆರಿಸಿದ ಸ್ಟವ್ನೇ. ನಮ್ಮ ಮೇಡಮು ಕರೆಕ್ಟಾಗಿ ಏನೋ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಬಿಡ್ಕೊ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಅವಲೇ ಏನು ಕುಕ್ ಮಾಡಿಟ್ಟಿದ್ವಿ ಅದನ್ನು ಬಾರ್ಬಿಕ್ಯೂ ಮಾಡಬೇಕು, ಬೆಂಕಿಲಿ ಸುಡಬೇಕು. ಸೊ ಬೆಂಕಿಲಿ ಸುಡೋದು ಸ್ವಲ್ಪ ಏನಂತಾರೆ, ಸೂಕ್ಷ್ಮವಾದ ಕೆಲಸ. ಒಂಚೂರು ಗೀರೆ ಇಟ್ಕೊಂಡ್ಬಿಟ್ರೆ ಅನ್ನೋ ಕನಸಿನಲ್ಲಿ ಅವ್ರಿಗೆ ಕ್ಯಾಮ್ರಾ ವಹಿಸಿ ನಾವು ಇದನ್ನು ಮಾಡುತ್ತಿದ್ದೇವೆ. ನೋಡಿ ಎಷ್ಟು ಒಳ್ಳೆಯವ್ರು, ನಮ್ಮ ಎಷ್ಟು ಕಾಳಜಿ ಇದೆ ನಿನ್ನ ಮೇಲೆ, ಎಷ್ಟು ಲಕ್ಕಿ ನೀನು. ಕೇರಿಂಗ್ ಜಾಸ್ತಿ ಇದೆ. ಕೇರಿಂಗ್ ಜಾಸ್ತಿ. ಓ, ನನ್ನ ಕೈಗೂ ಬಾರ್ಬಿಕ್ಯೂ ಆಗ್ತಾಯಿದೆ, ಸುಟ್ಟೋಗ್ತಿದೆ. ಸೊ ಈ ಥರ ಏನು ಮಾಡೋದಾದ್ರೆ ಬೆಂಕಿ ಸುಡೋದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂದರು. ಹೌದಾ? ಓಕೆ. ಆಮೇಲೆ ಅಷ್ಟೇ ಹೇಳಿದ್ರು. ಸಾಕಲ್ಲ? ಒಂದು ಪ್ಲೇಟ್ ತಗೋ ಬೇಗ ಮಾಡಬೇಕು. ಲೇಟ್ ಮಾಡಬಾರ್ದು, ಬೇಗ ಬೀಳ್ಸಿಯಾ? ಸೇಮ್ ಗೈಸ್, ಸೇಮ್ ಎಲ್ಲದ್ರಲ್ಲೂ ಅದೇ ಮಾಡಬೇಕು ನಾವು. ಇವಾಗ ಘಮ ಬಂತಲ್ಲ, ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರ್ತಾ ಇದೆ, ಪ್ರಾಮಿಸಿಂಗ್ ಆಗಿದೆ. ಘಮ ಪ್ರಾಮಿಸಿಂಗ್ ಆಗಿದೆ. ನೆಕ್ಸ್ಟು ಟೇಸ್ಟ್ ಮಾಡಿ ನೋಡಬೇಕು. ಇವತ್ತು ನಾನು ಮಾಡಿದ್ದೀನಿ, ಅವಳು ಮಾಡಿದ್ದಾಳೆ. ಸೊ ಹಾಗಾಗಿ ಡ್ಯಾಡಿ ಮಮ್ಮಿ ಕೊಟ್ಬಿಟ್ಟು ಅವ್ರು ಹೇಳಿ ಟೇಸ್ಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇದೇ ಪ್ರಾಸೆಸ್ಸು, ಇನ್ನೇನು ಇಲ್ಲ. ಮಿಕ್ಕಿರೋ ಅಷ್ಟಕ್ಕೂ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನೀವೇ ತೋರಿಸ್ಬಿಡಿ ಮೇಡಮ್, ಇಟ್ಕೊಳ್ಳಿ. ರೆಡಿಯಾಗಿದೆ ಪನ್ನೀರ್ ಟಿಕ್ಕಾ. ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಬನ್ನಿ ಹೋಗೋಣ, ನಡೀರಿ ಮೇಡಮ್. ಸೊ ಹೇಳಿದ್ನಲ್ಲ, ಮಮ್ಮಿ ಡ್ಯಾಡಿಗೆ ತಿನ್ನಿಸ್ಬಿಡು, ಅವ್ರ ಟೇಸ್ಟ್ ಯಾವ ಥರ ಇದೆ ಏನು ಕತೆ ಅಂತ ಹೇಳಿ ತೋಲ್ರಿ, ಟೇಸ್ಟ್ ಮಾಡಿರಿ. ಹೌದಾ? ಹಿಂಗಿರುತ್ತೆ ಅಂತ ಅನ್ಕೊಂಡಿದ್ದೀರಮ್ಮ? ಕಲರ್ ವೈಸಾ? ಹಾಂ, ಬಿಸಿ ಇದೆಯೇನಮ್ಮ ನಿಮಗೆ? ಅಮ್ಮ ವೇಟ್ ಮಾಡ್ತಾರಪ್ಪ. ಏನು ಹೇಳ್ತಾರೆ ನೋಡ್ಕೊಂಡು ತಿನ್ನೋಣ, ರಿಸ್ಕ್ ತಗೊಳ್ಳೋದು ಬೇಡ. ಅದರಲ್ಲೂ ನೀನು ಮಾಡಿರೋದು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹೌದಾ? ಓಕೆ, ಮಾಡಿದ್ದು ವರ್ತ ಹಂಗಾರೆ. ತಿನ್ನಮ್ಮ, ನೀವು ಟೇಸ್ಟ್ ಮಾಡಮ್ಮ. ಸೈಡಿಂದ ಕಚ್ಕೊಳ್ಳಿ ಅಮ್ಮ, ಸೈಡ್ ಕಚ್ಕೊಳ್ಳಮ್ಮ, ಅಷ್ಟೊಂದೇನು ಬಿಸಿ ಇಲ್ಲ, ಅದು ಕೆಳಗಡೆ ಇದ್ದಿದ್ದು. ಚೆನ್ನಾಗಿದೆಯಾ? ಒಂಚೂರು ಇನ್ನ ಬಾಯಿಗೆ ಹೋಗಿಲ್ಲ. ಇಲ್ಲ, ನೀನು ಬೇಜಾರು ಮಾಡ್ಕೋತೀಯಾ? ಕರೆಕ್ಟಾಗಿದೆಯಾ? ನಾನೇ ಹಾಕಿದ್ದಮ್ಮ. ಉಪ್ಪು, ಖಾರ, ಮೆಣಸು, ಏನೇ ಸ್ಪೈಸಸ್ ಇದ್ರು ಎಲ್ಲ ಹಾಕಿರೋದು ನಾನೇ. ಉಪ್ಪು, ಹುಳಿ, ಖಾರ 3 ಮಿಕ್ಸ್ ಆಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಫೈನ್. ತಿನ್ನವ ನೀನು? ಏನು ಬರೀ ಪನ್ನೀರ್ ಕಚ್ಕೊಂಡೆ? ಇದು ವೆಜಿಟೇಬಲ್ ಜೊತೆಗೆ ತಿನ್ಬೇಕಲ್ವ, ಅವಲೇ ಚೆನ್ನಾಗಿರೋದು. ಎಸ್, ನಾನು ತಿನ್ಬಿಡ್ತೀನಿ ಗೈಸ್. ನನಗೂ ಹಸ್ವಾಯ್ತೈತೆ, ಟೆಂಪ್ಟ್ ಆಗಿದೆ. ಇಷ್ಟೊತ್ತು ಕುತ್ಕೊಂಡು ಮಾಡಿ ನೋಡಿ ಇದನ್ನ ಘಮ ತೊಗೊಂಡು ಚೆನ್ನಾಗಿ ಬಂತಲ್ವ ನಮ್ಮ ಘಮ? ಚೆನ್ನಾಗಿದೆ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು
ಬೆಂದಿದ್ರೆ ಚೆನ್ನಾಗಿರೋದು ಅನಿಸ್ತು, ಬಟ್ ಸ್ವಲ್ಪ ರಾನು ನಡೆಯುತ್ತದು. ಅವೆಲ್ಲ ಹೇಳ್ದೆ ಅಲ್ಲ ತಿನ್ಬಿಟ್ಟು ನೀನು. ಮತ್ತು ಇನ್ನೊಂದ್ಸರಿ ಹೇಳ್ತಿದ್ದೆ ಕೇಳಿದ್ನ. ಚೆನ್ನಾಗಿದೆಲ್ಲ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ವೀಡಿಯೋನ ಇವಾಗ ನೋಡ್ಕೆ ಇಷ್ಟ ಲೈಕ್ ಮಾಡಿಬಿಡಿ. ಹೊಸದು ನೋಡ್ತಾ ಮಾಡಿ ನಾನು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಲ್ಲಿ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಹೇಳಿ ಬಾಯ್ ಇನ್ನೊಂದ್ಸರಿ. ಬಾಯ್.